ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಪ್ಷನ್ ಪ್ರೆಸ್ ಮಾಡಿ. ನಾನಿವತ್ತು ಪುತ್ತೂರಿನಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ದೇವಮಾರು ಗದ್ದೆಯಲ್ಲಿ ನಡೀತಿರುವ ಇದು ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಇದಕ್ಕೆ ಬಂದಿದ್ದೇನೆ. ಹಾಗೆ ಏನೆಲ್ಲ ಉಂಟು ಅಂತ ನೋಡುವ, ಒಳಗೆ ಹೋಗುವ, ಎಂತೆಲ್ಲ ಸ್ಟಾಲ್ಗಳೆಲ್ಲ ಇದೆ ಅಂತ ನೋಡುವ. ತುಂಬ ಅಂದರೆ ಅಂಗಡಿಗಳೆಲ್ಲ ಬಂದಿದೆ. ಮುಂದೆ ಹೋಗ್ತಾ ನಾನು ತೋರಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೆ ನಮಸ್ಕಾರ, ನಮಸ್ತೆ ಕರ್ನಾಟಕ. ಓಕೆ, ನಾನೀಗ ಹೋಗ್ತಾ ಇದ್ದೇನೆ ಕೃಷಿ ಮೇಳದಲ್ಲಿ. ನೋಡುವ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಸಿಗ್ತದೆ ನೋಡುವ. ಹೂವಿನ ಗಿಡಗಳೆಲ್ಲ ಉಂಟು ಬಂದ ಹಾಗೆ. ಓಕೆ, ನಾನೀಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೇನೆ. ನೋಡ, ಇಲ್ಲಿ ಒಂದು ಅಂದರೆ ಕೋಣ ಸುತ್ತ ಹಾಕೋದಿದೆ. ಅದು ಕೋಣ ಸುತ್ತಾಗ್ತಾ ಇದೆ. ಅದು ಅಂದರೆ ಒಟ್ಟಿಗೆ ಕಬ್ಬಿನ ಜ್ಯೂಸು ಸಹ ಆಗ್ತಾ ಉಂಟಲ್ಲಿ. ಕಬ್ಬಿನ ಜ್ಯೂಸು ಸಹ ಆಗ್ತಾ ಇದೆ. ಅದು ಸುತ್ತು ಬರುವಾಗ ನಾನಂದರೆ ಶುರು ನೋಡ್ತಾ ಇರೋದು. ಅದು ಕೋಣ ಸುತ್ತು ಬರುವಾಗ ಒಟ್ಟಿಗೆ ಕಬ್ಬಿನ ಜ್ಯೂಸು ಸಹ ಆಗ್ತಾ ಇದೆ ಮಿಷನಲ್ಲಿ. ಓಕೆ, ಮುಂದೆ ಹೋಗುವ. ಇದು ನೇತ್ರಾವತಿ ನರ್ಸರಿ ಅಂತ ಒಂದು. ಇಲ್ಲಿಗ ಬೋರ್ಡ್ ಹಾಕಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಕೃಷಿ ಮೇಳ ಅಂತ ಹಾಕಿದ್ದಾರೆ. ಚಂದ ಡೆಕೋರೇಷನ್ ಮಾಡಿದ್ದಾರೆ. ಬಂದವರಿಗೆ ಇಲ್ಲಿ ಎಲ್ಲ ಚಂದ ಗಾಳಿ ಬೀಸಲಿಕ್ಕೆ ಒಂದು ಫ್ಯಾನ್ ಹಾಕಿದ್ದಾರೆ. ಫೈಬರ್ದು ಬಕೆಟ್ ಎಲ್ಲ ಉಂಟು. ಇದು ಗೊಬ್ಬರದ ಚೀಲ ಉಂಟು. ನಿತ್ಯಾನಂದ ಆಗ್ರೋ LTD ಅಂತ ಉಂಟು. ಓಕೆ, ಮತ್ತು ಇದು ಕಾವೇರಿ ಆರ್ನಿಕ್ಸ್ ರವರ ಸಂಪೂರ್ಣ ಪೋಷಕಾಂಶಗಳ ಮಿಶ್ರಣವಾದ ಪರಿಪೂರ್ಣ ಹರಳ ರೂಪದ ಸಾವಯವ ಗೊಬ್ಬರ ಬಳಸಿ ಅಂತ ಒಂದು ಇದೆ ಹಾಕಿದ್ದಾರೆ. ಸರ್, ಇದೆಂತ ವಿಶೇಷ ಗೊಬ್ಬರ? ಸರ್ ಪರಿಪೂರ್ಣಮ್ ಅಂತಂದು ಕಾವೇರಿ ಆರ್ಗ್ಯಾನಿಕ್ ಕಂಪ್ನಿ ಅವ್ರದ್ದು. ಸರ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ತುಂಬ ಸಾವಯವ ಗೊಬ್ಬರಗಳು ಇದ್ದಾವೆ. ಇದು ವಿಶೇಷತೆ ಏನು ಅಂತಂದು ಹೇಳಿದರೆ, ಇದರಲ್ಲಿ ಮ್ಯಾಕ್ಸಿಮಮ್ ಏನು ಅಂತಂದು ಹೇಳಿದರೆ ನ್ಯೂಟ್ರಿಯೆಂಟ್ ಬೇಸ್ಡು. ಎಲ್ಲ ನ್ಯೂಟ್ರಿಯೆಂಟ್ನ ಏನು ಮಾಡಿದ್ದೀವಿ ಅಂತಂದ್ರೆ ಆರ್ಗ್ಯಾನಿಕ್ ಬೇಸಿಂದ, ನಾನ್ ಸಿಂಥೆಟಿಕ್. ಒಂದೊಂದು ಎಲಿಮೆಂಟ್ಸ್ನು, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಪ್ರತಿಯೊಂದನ್ನು ಏನು ಅಂತಂದರೆ ಆರ್ಗ್ಯಾನಿಕ್ ಯಾವ ಮೂಲದಿಂದ ನಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆರ್ಗ್ಯಾನಿಕಲಿ ನ್ಯೂಟ್ರಿಯೆಂಟ್ ಸಿಗ್ತದಲ್ವಾ, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಏನು ಮಾಡ್ತಿದ್ದೀವಿ ಅಂತಂದು ಹೇಳಿದರೆ ಈ ಫರ್ಟಿಲೈಸರ್ನ ನಾವು ಪ್ರೊಡಕ್ಷನ್ ಮಾಡ್ತಿದ್ದೀವಿ. ಪ್ಲಸ್ ಯಾಕೆ ಇದು ಬೆನಿಫಿಟ್ ಯಾಕೆ ಅಂತ ಹೇಳಿದರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಸಾಯಿಲ್ ಫರ್ಟಿಲಿಟಿ ಮತ್ತು ಗಿಡದ್ದು ಸೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ. ಆ ಉದ್ದೇಶದಿಂದ ಈ ಫರ್ಟಿಲೈಸರ್ ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಬೇರೆ ಯಾವ ಗೊಬ್ಬರನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಮಿಕಲ್ ಫರ್ಟಿಲೈಸರ್ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋರು ಇದ್ದರು ಅಂತ ಹೇಳಿದರೆ, ಕೇವಲ ಪರ್ ಎಕರ್ 100 kg ಅಲ್ಲ 150 kg ಯೂಸ್ ಮಾಡಿದ್ರೂ ಸಾಕು, ತುಂಬ ಕ್ವಾಲಿಟಿ ಈಲ್ಡ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ರೈತರು ಇದನ್ನು ಯೂಸ್ ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ.
ಓಕೆ ಸರ್, ಥ್ಯಾಂಕ್ ಯು. ಹೇಗೆ ಬಂದು ಯೂಟ್ಯೂಬ್ ಚಾನಲ್